ಸ್ವಂತ ಮಗನೇ ತನ್ನ ತಾಯಿಯ ಶಿರವನ್ನು ಕಡೆದಂತಹ ಪ್ರಸಂಗವನ್ನು ಯಾವತ್ತಾದ್ರೂ ಕೇಳಿದೀರಾ? ಅಂತ ಒಂದು ಕತೆ ಅಥವಾ ಘಟನೆ ತ್ರೇತಾಯುಗದಲ್ಲಿ ನಡೆದಿತ್ತು. ಹೌದು, ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇರೋದು ಸೌದತ್ತಿ ಯಲ್ಲಮ್ಮ ದೇವಿಯ ಕಥೆ. ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾದಂತಹ ಪರಶುರಾಮನ ತಂದೆ ಜಮದಗ್ನಿ ಹಾಗೂ ತಾಯಿ ರೇಣುಕಾದೇವಿಯಾಗಿರ್ತಾರೆ. ಒಂದೊಮ್ಮೆ ರೇಣುಕಾದೇವಿಯು ಮಾಡಿದಂತಹ ತಪ್ಪಿಗೋಸ್ಕರ ಜಮದಗ್ನಿಯು ಪ್ರಾಯಶ್ಚಿತ ಯಜ್ಞವನ್ನು ಕೈಗೊಳ್ತಾರೆ. ಅದರಂತೆ ಜಮದಗ್ನಿ ರೇಣುಕಾದೇವಿಗೆ ಮಲಪ್ರಭೆಯ ಪುಣ್ಯ ಜಲವನ್ನು ತರೋದಕ್ಕೆ ಹೇಳ್ತಾರೆ. ಅದರಂತೆ ಮಲಪ್ರಭೆಯ ಪುಣ್ಯ ಜಲವನ್ನು ತೆಗೆದುಕೊಂಡು ಬರುವಾಗ ರೇಣುಕಾದೇವಿಯು ಅಲ್ಲಿಯೇ ನೀರಿನಲ್ಲಿ ಗಂಧರ್ವರು ಆಡುತ್ತಿರುವುದನ್ನು ನೋಡ್ತಾಳೆ. ಅದಕ್ಕೆ ಮನಸ್ಸೋತಾಗ ನೀರು ತುಂಬಿದ ಗಡಿಗೆಯು ಒಡೆದು ಹೋಗುತ್ತದೆ ಹಾಗೂ ಅದೇ ಸಮಯಕ್ಕೆ ಸೂರ್ಯಾಸ್ತವೂ ಆಗುತ್ತದೆ. ಇದನ್ನು ತಿಳಿದಂತಹ ಜಮದಗ್ನಿಯು ಸಿಟ್ಟಿನಿಂದ, ನೀನು ಮೋಹಕ್ಕೆ ಒಳಗಾಗಿದ್ದರಿಂದ ನಿನ್ನ ಸೌಂದರ್ಯವೆಲ್ಲ ನಶಿಸಿ ಹೋಗಲಿ, ನಿನಗೆ ಕುಷ್ಠರೋಗ ಬರಲಿ ಎಂಬ ಶಾಪವನ್ನು ನೀಡ್ತಾರೆ. ಅದರಂತೆ ರೇಣುಕಾದೇವಿಯು ಕುಷ್ಠರೋಗದಿಂದ ನರಳುತ್ತಾ ಕಾಡಿನತ್ತ ಸಾಕ್ತಾಳೆ ಹಾಗೂ ದಾಹದಿಂದ ನರಳುತ್ತಿರುವ ರೇಣುಕಾದೇವಿಗೆ ಏಕಿನಾಥ ಮತ್ತು ಜೋಗೇಶ್ವರ ಬಂದು ನೀರನ್ನು ಕೊಡ್ತಾರೆ. ಆ ನೀರು ರೇಣುಕಾದೇವಿಯ ದಾಹವನ್ನು ನೀಗಿಸುವುದಷ್ಟೇ ಅಲ್ಲದೆ ರೇಣುಕಾದೇವಿಗೆ ಬಂದಂತಹ ಕುಷ್ಠ ರೋಗವನ್ನು ಕೂಡ ನಿವಾರಿಸುತ್ತದೆ ಹಾಗೂ ಆ ನೀರು ಗುರು ಸಿದ್ದರಾಮೇಶ್ವರ ಅವರ ಸ್ನಾನದ ಕೊಂಡದ ನೀರಾಗಿರುತ್ತದೆ. ಇದರಿಂದ ಧನ್ಯಳಾದ ರೇಣುಕಾದೇವಿಯು ಇಂದಿನಿಂದ ಈ ಕೊಂಡವು ಕುಂಕುಮ ಕೊಂಡ, ಅರ್ಶಿನ ಕೊಂಡ, ಎಣ್ಣೆ ಕೊಂಡ ಎಂದು ಪ್ರಸಿದ್ಧವಾಗಲಿ ಎಂದು ಆಶೀರ್ವದಿಸುತ್ತಾಳೆ. ಆರೋಗ್ಯವಂತಳಾದ ರೇಣುಕಾದೇವಿಯು ಮರುದಿನ ಜಮದಗ್ನಿಯ ಮುಂದೆ ಹೋಗಿ ನಿಂತಾಗ, ಇಲ್ಲಿ ನಿನಗೆ ಆಶ್ರಯವಿಲ್ಲ ಎಂದು ಜಮದಗ್ನಿಯು ಕೋಪಗೊಂಡು ತಮ್ಮ 4 ಮಕ್ಕಳನ್ನು ಕರೆದು ರೇಣುಕಾದೇವಿಯ ಶಿರಚ್ಛೇದವನ್ನು ಮಾಡೋದಕ್ಕೆ ಹೇಳ್ತಾರೆ. ಆದರೆ 4 ಮಕ್ಕಳು ಅದಕ್ಕೆ ನಿರಾಕರಿಸುತ್ತಾರೆ. ಅದಕ್ಕೂ ಕೋಪಗೊಂಡಂತಹ ಜಮದಗ್ನಿಯು ಅವರನ್ನು ಭಸ್ಮ ಮಾಡಿ ಬಿಡ್ತಾನೆ. ನಂತರ ಸಿಟ್ಟಿನಿಂದ ತನ್ನ 5ನೇ ಪುತ್ರನಾದಂತಹ ಪರಶುರಾಮನನ್ನು ಕರೆದು ತಾಯಿಯ ಶಿರಚ್ಛೇದವನ್ನು ಮಾಡಲು ಹೇಳ್ತಾರೆ. ಪಿತೃವಿನ ಆಜ್ಞೆಯನ್ನು ಪಾಲಿಸುತ್ತಾ ಶ್ರೀ ಪರಶುರಾಮರು ರೇಣುಕಾದೇವಿಯ ಶಿರಚ್ಛೇದನವನ್ನು ಮಾಡ್ತಾರೆ. ಪರಶುರಾಮರ ನಿಷ್ಠೆಯನ್ನು ಕಂಡು ಜಮದಗ್ನಿಯು ನಿನಗೆ ಯಾವ ವರ ಬೇಕು ಕೇಳಿಕೋ ಎನ್ನುತ್ತಾರೆ. ಆಗ ಶ್ರೀ ಪರಶುರಾಮರು ತನ್ನ ತಾಯಿ ಹಾಗೂ ತನ್ನ 4 ಸಹೋದರರಿಗೆ ಮರುಜನ್ಮವನ್ನು ನೀಡಿ ಎನ್ನುವಂತ ವರವನ್ನು ಕೇಳಿಕೊಳ್ಳುತ್ತಾರೆ. ಅದರೊಂದಿಗೆ ಜಮದಗ್ನಿಯು ತಮ್ಮ ಕೋಪವನ್ನು ಬಿಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಇದಕ್ಕೆ ಜಮದಗ್ನಿಯು ತಥಾಸ್ತು ಅನ್ನುತ್ತಾರೆ. ಅದರಂತೆ ಮರುಜನ್ಮವನ್ನು ಪಡೆದಂತಹ ತಾಯಿ ರೇಣುಕಾದೇವಿ ಯಲ್ಲಮ್ಮ ಎನ್ನುವಂತಹ ಹೆಸರಿನೊಂದಿಗೆ ಸವದತ್ತಿಯಲ್ಲಿ ನೆಲೆಸುತ್ತಾಳೆ. ಇಷ್ಟೇ ಅಲ್ಲದೆ ಒಂದೊಮ್ಮೆ ಜಮದಗ್ನಿಯು ತನ್ನ ಕೋಪವನ್ನು ಬಿಟ್ಟಂತಹ ವಿಷಯವು ಬಲಿಷ್ಠವಾದಂತಹ ರಾಜನಾದ ಕಾರ್ತ್ಯವೀರ್ಯಾರ್ಜುನನಿಗೆ ತಿಳಿದು ಬರುತ್ತದೆ. ಜಮದಗ್ನಿಯ ಬಳಿ ಇರುವಂತಹ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಕಾಮಧೇನುವನ್ನು ತರಲು ಕಾರ್ತ್ಯವೀರ್ಯಾರ್ಜುನನು ಧೈರ್ಯದಿಂದ ಬರುತ್ತಾನೆ. ಅದಕ್ಕೆ ಜಮದಗ್ನಿಯು ನಗುನಗುತ್ತಲೇ ಮೌನವಾಗಿ ನಿರಾಕರಿಸಿ ಕಾಮಧೇನುವನ್ನು ಸ್ವರ್ಗದ ವಾಸಿಯನ್ನಾಗಿ ಮಾಡಿಬಿಡುತ್ತಾನೆ. ಅದಕ್ಕೆ ಕೋಪಿತಗೊಂಡಂತಹ ಕಾರ್ತ್ಯವೀರ್ಯಾರ್ಜುನ ಜಮದಗ್ನಿಯನ್ನು 21 ಬಾರಿ ಕತ್ತಿಯಿಂದ ಚುಚ್ಚುತ್ತಾನೆ. ಇದನ್ನು ತಿಳಿದಂತಹ ಪರಶುರಾಮರು ಕಾರ್ತ್ಯವೀರ್ಯಾರ್ಜುನನನ್ನು ಸಂಹರಿಸಿ ಆತನ ಬಳಿ ಇದ್ದಂತಹ ಮೃತ್ಯುಂಜಯ ಸಂಜೀವಿನಿಯನ್ನು ತಂದು ತನ್ನ ತಂದೆಯ ಜೀವವನ್ನು ಉಳಿಸಿಕೊಳ್ಳುತ್ತಾನೆ ಹಾಗೂ ಆ ದಿನವು ಮುತ್ತೈದೆಯರ ದಿನ ಎಂದು ನೇಮಕಗೊಳ್ಳುತ್ತದೆ. ಹೀಗೆ ಅನೇಕ ಪವಾಡಗಳನ್ನು ಮಾಡುತ್ತಾ ತಾಯಿ ರೇಣುಕಾ ದೇವಿ ಯಲ್ಲಮ್ಮ ದೇವಿಯು ಬೆಳಗಾವಿಯ ಸವದತ್ತಿಯಲ್ಲಿ ನೆಲೆಸಿದ್ದಾಳೆ. ತನ್ನ ಬಳಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಆಶೀರ್ವದಿಸುತ್ತಾ ಸವದತ್ತಿಯಲ್ಲಿ ನೆಲೆಸಿರುವ ಈ ತಾಯಿಗೆ ನನ್ನದೊಂದು ನಮನ. ಇದರಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಾಗೂ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.